ಹರಿ ಓಂ. ಇವತ್ತು ಗುರುಬ್ರಹ್ಮ ಗುರು ವಿಷ್ಣು ಶ್ಲೋಕನ ಕಲ್ತ್ಕೊಳ್ಳೋಣ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ನಮಃ. ಈಗ ಗುರು ಬ್ರಹ್ಮ ಗುರು ವಿಷ್ಣು ಅದರದ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಸಂಸ್ಕೃತದಲ್ಲಿ ಗುರು ಪದವು ಗು ಮತ್ತು ರು ಎಂಬ ಎರಡು ಮೂಲ ಪದಗಳಿಂದ ಕೂಡಿದೆ. ಗು ಎಂದರೆ ಕತ್ಲು ಮತ್ತು ರು ಎಂದರೆ ಹೋಗಲಾಡಿಸುವವನು. ಹೀಗಾಗಿ ಗುರುನ ನಾವು ಕತ್ತಲನ್ನು ಹೋಗಲಾಡಿಸುವವನು ಎಂದು ಮತ್ತು ಜ್ಞಾನೋದಯವನ್ನು ಹೆಚ್ಚಿಸುವವ ಎಂದು ನಾವು ಕರಿತೀವಿ. ಮತ್ತು ಗುರು ಬ್ರಹ್ಮ ಮಂತ್ರ ಎಂದರೇನು ಅಂತ ಎಲ್ಲರ ತಲೆಯಲ್ಲೂ ಪ್ರಶ್ನೆ ಬರುತ್ತೆ, ಹೌದಲ್ವಾ? ಶುಭ ಮಂತ್ರವನ್ನು ನಾವು ಯಾವಾಗ ಹೇಳ್ತೀವಿ ಅಂತಂದಾಗ ಶಿಕ್ಷಕರ ದಿನಾಚರಣೆ ದಿನ ಮತ್ತು ಗುರು ಪೌರ್ಣಮಿ ದಿನ ಹೇಳೋದನ್ನು ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಅಂತೆಲ್ಲ ಹೇಳ್ತಾ ಬರ್ತೀವಿ. ಈಗ ನಿಜವಾದ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಗುರು ಬ್ರಹ್ಮ ಮಂತ್ರ ಅಂದರೆ ಏನು, ಅದರ ಅರ್ಥ ಏನು? ಗುರು ಬ್ರಹ್ಮ ಅಂದರೆ ಅವ್ರನ್ನ ಸೃಷ್ಟಿಕರ್ತ ಎಂದು ಕರಿತೀವಿ, ಹೌದಲ್ವಾ? ಬ್ರಹ್ಮ ಅಂದರೆ ಯಾರು? ಸೃಷ್ಟಿ ಮಾಡಿರೋನು, ನಮ್ಮನ್ನು ಸೃಷ್ಟಿ ಮಾಡಿರುವವನು. ಹಾಗಾಗಿ ಅವನ್ನ ನಾವು ಏನಂತ ಕರಿತೀವಿ? ಗುರು ಅಂತ ಕರಿತೀವಿ. ಇವಾಗ ಬ್ರಹ್ಮನೇ ಇಲ್ಲ ಅಂದರೆ ನಮಗೆ ಸೃಷ್ಟಿನೇ ಇರ್ತಾ ಇರಲಿಲ್ಲ, ನಾವು ಮನುಷ್ಯರು ಭೂಮಿಗೆ ಬರ್ತಾನೇ ಇರಲಿಲ್ಲ ಅಲ್ವಾ? ಮತ್ತು ಗುರು ವಿಷ್ಣು, ಗುರು ವಿಷ್ಣು ಎಂದ್ರೇನು? ಗುರು ವಿಷ್ಣು ಅಂದರೆ ವಿಷ್ಣು. ವಿಷ್ಣು ಅಂದರೆ ಯಾರು? ಸಂಘಟಕ ಅಂದರೆ ಸಂಯೋಜಕ, ಅಂದರೆ ಒಂದಾಗ್ಸೋನು ಅಂತ ನಾವು ಕರಿತೀವಿ. ಯಾರನ್ನ ಕರೆಯೋದು? ಭಗವಂತನ ಕರಿತೀವಿ. ಅವನೇನೇ ಇದ್ರೂ ನಮ್ಮನ್ನು ಒಂದು ಮಾಡ್ತಾನೆ ವಿನಃ ಯಾವತ್ತೂ ನಮ್ಮನ್ನು ದೂರ ಮಾಡಲ್ಲ ಅಲ್ವಾ? ಅದಕ್ಕೆ ನಾವು ಗುರು ವಿಷ್ಣು. ವಿಷ್ಣು ಅಂದರೆ ವಿಶ್ವ, ಜಗತ್ತನ್ನೇ ಆಳೋ ಅಂಥವನು. ಅವನಿರೋದಕ್ಕೆ ತಾನೇ ನಾವು ಭಗವಂತ ಅಂತ ನೆನಿತೀವಿ, ಅವನಿರೋದಕ್ಕೆ ತಾನೇ ನಾವು ಭೂಮಿ ಮೇಲೆ ಅಂತ ಬಂದಿರೋದು. ಹಾಗಾಗಿ ನಮ್ಮ ಗುರು ಯಾರು? ವಿಷ್ಣುನೇ. ಗುರುದೇವೋ ಮಹೇಶ್ವರ ಅಂದರೆ ಅರ್ಥ ಏನು? ಶಿವ ಅಥವಾ ವಿನಾಶಕ. ಅಂದರೆ ಯಾವುದ್ರ ವಿನಾಶಕ? ಈ ಕೆಟ್ಟದನ್ನೆಲ್ಲ ಹೋಗಲಾಡಿಸಿ, ಕತ್ತಲನ್ನೆಲ್ಲ ಹೋಗಲಾಡಿಸಿ ನಮಗೆ ಬೆಳಕು ಕೊಡುವಂಥವನು, ಜ್ಞಾನೋದಯ ಕೊಡುವಂಥವನು. ಅವನನ್ನ ನಾವು ಏನಂತ ಕರಿತೀವಿ? ಮಹೇಶ್ವರ, ಈಶ್ವರ ಅಂತ ಕರಿತೀವಿ. ನೆಕ್ಸ್ಟ್ ಗುರು ಸಾಕ್ಷಾತ್ ಪರಬ್ರಹ್ಮ. ಗುರು ಸಾಕ್ಷಾತ್ ಪರಬ್ರಹ್ಮ ಅಂದರೆ ಏನು? ಸರ್ವೋಚ್ಚ ದೇವರು ಅಥವಾ ಸರ್ವಶಕ್ತರು ಅಂತ ಅರ್ಥ. ಗುರು ಸಾಕ್ಷಾತ್ ಪರಬ್ರಹ್ಮ. ನಾವು ಪರಬ್ರಹ್ಮ ಅಂತ ಯಾರನ್ನು ಕರಿತೀವಿ? ಎಲ್ಲ ಗೊತ್ತಿರೋ ವಿದ್ಯೆ ಅನ್ನೋ ಒಬ್ಬ ವ್ಯಕ್ತಿನ ನಾವು ಪರಬ್ರಹ್ಮ ಅಂತೀವಿ. ಆ ಥರ ಪರಬ್ರಹ್ಮ ಅಂತ ಇರೋದು ಈ ಜಗತ್ತಲ್ಲಿ ಯಾರು? ವಿಷ್ಣು ಒಬ್ಬನೇ ಅಲ್ವಾ? ಇಡೀ ವಿಶ್ವನ ಆಳ್ತಾ ಇರೋದು ಯಾರು? ವಿಷ್ಣು ಒಬ್ಬನೇ. ಹಾಗಾಗಿ ಗುರು ಸಾಕ್ಷಾತ್ ಪರಬ್ರಹ್ಮ ಅಂದರೆ ಅರ್ಥ ಸರ್ವಶಕ್ತ ಇರೋನು ಅಂತ ಅರ್ಥ. ಮತ್ತು ಗುರುವಿನ ಬೆಳಕಿನ ಮಾರ್ಗಕ್ಕೆ ಕಾರಣವಾಗುವವನು ಅಂತ ಅರ್ಥ, ಹೌದಲ್ವಾ? ಈಗ ನಾವೇನಾದರೂ ಒಂದು ಕಲಿಬೇಕು ಅಂತಂದರೆ ಅದಕ್ಕೆ ಒಂದು ಗುರು ಇರಬೇಕು. ಆ ಗುರು ನಮಗೆ ಬೆಳಕಿನ ದಾರಿ ತೋರಿಸಿದಾಗ ನಮ್ಮ ಮಾರ್ಗ ಏನಾಗುತ್ತೆ? ತುಂಬ ಸುಲಭ ಆಗುತ್ತೆ. ಅದಕ್ಕೆ ನಾವು ಗುರುನ ಏನಂತ ಕರಿತೀವಿ? ಪರಬ್ರಹ್ಮ ಅಂತ ಕರಿತೀವಿ. ತಸ್ಮೈ ಶ್ರೀ ಗುರುವೇ ನಮಃ ಅಂದರೆ ಏನು? ಹಿಂದೆ ನಾನು ಹೇಳ್ದಂಗೆ ನಿಮಗೆ ಏನು ಸರ್ವಶಕ್ತ ಇರೋನು ಅಂತ ಅಲ್ವಾ? ಪರಬ್ರಹ್ಮ ಅಂದರೆ ಯಾರು? ಸರ್ವಶಕ್ತ ಇರೋನು ಅಂತ. ಅವನು ಯಾವ ರೀತಿ ಇದು ಮಾಡ್ತಾನೆ? ತಸ್ಮೈ ಶ್ರೀ ಗುರುವೇ ನಮಃ ಅಂದರೆ ನಿನ್ನಂಥ ಪರಬ್ರಹ್ಮ ಇರೋವಂಥ ಸ್ವರೂಪ ನಿನಗೆ ನಾವೇನು ಮಾಡ್ತಾಯಿದ್ದೀವಿ? ನಮಸ್ಕಾರ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ನಾವೇನು ಲಾಸ್ಟಲ್ಲಿ ಏನು ಹೇಳ್ತೀವಿ? ತಸ್ಮೈ ಶ್ರೀ ಗುರುವೇ ನಮಃ, ನಿನಗೆ ನಮಸ್ಕಾರ ಮಾಡ್ತಾಯಿದ್ದೀವಿ ಗುರುವೇ. ಹಾಗಾಗಿ
ನಮಗೆ ಏನು ಅಂತ ಕೊಡು ಅಂತ ನಾವಿಲ್ಲಿ ಕೇಳ್ಕೊಳ್ಳೋದು ಸಾಕ್ಷಾತ್ಕಾರ ಸಿಗಬೇಕು ನಮಗೆ ಅಲ್ವಾ. ಎಲ್ಲಿಂದ? ಆತ್ಮದಿಂದ ನಮಗೆ ಸಾಕ್ಷಾತ್ಕಾರ ಸಿಗಬೇಕು. ಯಾರಿಂದ ಸಿಗಬೇಕು? ಗುರುವಿನಿಂದ ನಮಗೆ ಸಿಗಬೇಕು. ಯಾವ ರೀತಿ? ಪರಮಾತ್ಮನಿಂದ. ಗುರುನೇ ಯಾರು ಇಲ್ಲಿ? ಪರಮಾತ್ಮನಾದ ಪರಬ್ರಹ್ಮನಿಂದ ನಮಗೆ ಸಾಕಾರವಾಗಬೇಕು, ಸಾಕ್ಷಾತ್ಕಾರ ಸಿಗಬೇಕು ಅಂತ ನಾವು ಇಲ್ಲಿ ಗುರುಬ್ರಹ್ಮ ಗುರು ವಿಷ್ಣುನ ನಾವು ನೆನಿತೀವಿ. ಇನ್ನೊಂದ್ಸಲ ಶ್ಲೋಕನ ಪ್ರಾಕ್ಟೀಸ್ ಮಾಡೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಮಾಹಿತಿ ನಿಮಗೆ ಅನುಕೂಲ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.